ಏನ್ರಯ್ಯ ಇಷ್ಟು ಬೇಗ ಶುರು ಹಚ್ಕೊಂಡ್ಬಿಟ್ಟಿದ್ದೀರಾ? ರಾಜ, ಕುಡ್ದು ಲಿವರ್ ಹಾಳು ಮಾಡ್ಕೋಬೇಡ. ನಿನಗೆ ಈಗಲೇ ಶಕ್ತಿ ಬೇಕಾಗಿರೋದು ಆ ಬಳ್ಳಾರಿ ಗೂಳಿನ ಎದುರಿಸೋದಿಕ್ಕೆ. ಅದನ್ನ ನಾನು ಲಿವರ್ ಇಲ್ದೇ ಇದ್ರೇನು ಮಾಡ್ತೀನಿ. ಹಾಗಂತ ನೀನ್ ಅನ್ಕೊಂಡಿದ್ಯಾ ಅಷ್ಟೇ. ವಿಸ್ಕಿನ ನಾನು 4-5 ದಿವಸ ಟ್ರಿಪ್ ಹೋಗಿದ್ದೆ. ಈ ಬಳ್ಳಾರಿ ನಾಗ ನಿಜವಾಗ್ಲೂ ಯಾರು ಅಂತ ಕಂಡುಹಿಡಿಯೋದಿಕ್ಕೆ. ಅವನ್ ಬಗ್ಗೆ ಕಂಡು ಹಿಡಿದಿರೋದನ್ನ ಹೇಳಿದ್ರೆ ನಿನಗೆ ಅವನ್ ಜೊತೆ ಹೋರಾಡೋದಿಕ್ಕೆ 1 ಅಲ್ಲ 4 ಲಿವರ್ ಬೇಕು. ಬಳ್ಳಾರಿ ನಾಗ ನಿಜವಾದ ಹೆಸರು ನಾಗಮಾಣಿಕ್ಯ. ಅವನಿಗಿನ್ನೂ ಸುಮಾರು ಹೆಸರುಗಳಿವೆ. ಈ ದುಬೈಗೆ ಹೋಗಿ ಡೈಮಂಡ್ ಬಿಸ್ನೆಸ್ ಮಾಡುವಾಗ ಡೈಮಂಡ್ ನಾಗ, ಫ್ಲೈಟ್ ಅಲ್ಲಿ ಬಾಂಬೆಗೆ ಹೋಗಿ ಮಲ್ಟಿ ಮಿಲಿಯನರ್ ಜೊತೆ ಇಸ್ಪೀಟ್ ಆಡಿ ಕೋಟಿ ದುಡ್ದಾಗ 3 ಕಾರ್ಡ್ಸ್ ನಾಗ. ಅಷ್ಟೇ ಅಲ್ಲ, ಇನ್ನೂ ಇದೆ. ಈ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಮಧ್ಯೆ ಗಲಾಟೆ ಆದಾಗ ಅದನ್ನು ಸಾಲ್ವ್ ಮಾಡಕ್ ಬಂದಾಗ ಅವನ ಹೆಸರು ಮೀಡಿಯೇಟರ್ ನಾಗ. ಅವನ ಕಾಂಟ್ಯಾಕ್ಟ್ಸು ತುಂಬಾ ಹೈವೆ. ಅವನ ಹತ್ರ ಇರೋ ಆಸ್ತಿಲಿ 10% ನಿಮ್ಮ ಅಪ್ಪನ ಹತ್ರ ಇಲ್ಲ. ಅವನ್ನ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಯಾರಪ್ಪ ಇದು? ಫೈನಾನ್ಸ್ ನಾರಾಯಣ ಫೋನ್ ಮಾಡ್ತೀಯಾನೆ, ನೀನೇ ಮಾತಾಡ್ಬಿಡು. ನೀನೇ ಮಾತಾಡೋ. ನೀನ್ ಹಣ ತಗೊಂಡಿದ್ದು, ನಾನು ಬರೀ 50 ಲಕ್ಷ ತಗೊಂಡಿದ್ದು. ಉಳಿದಿದ್ ನೀನೇ ತಾನು ಎತ್ತಿದ್ದ. ಹೌದು, ಅದನ್ನ ತಗೊಂಡೋಗಿ ನಮ್ಮತ್ತೆ ಆಸ್ಮಾ ಟ್ರೀಟ್ಮೆಂಟ್ಗೆ ಅಂತ ಖರ್ಚು ಮಾಡ್ಬಿಟ್ಟಿದ್ದೀನಿ. ಅದನ್ನ ಜರ್ಮನ್ ಕಂಪ್ನಿ ಕೊಡ್ಲಿಲ್ವಾ ಎಕ್ವಿಪ್ಮೆಂಟ್ಗೆ ಅಂತ ಅಡ್ವಾನ್ಸು? ಜರ್ಮನ್ ಕಂಪನಿ ಆ ತರದೊಂದು ಇದೆಯೋ ಇಲ್ವಾ ದೇವ್ರು ಗೊತ್ತು. ಇದು ನಿನ್ ಹೊಟ್ಟೆಲಿರೋ ವಿಸ್ಕಿ ಮಾತಾಡ್ತಿದ್ಯೋ ಇಲ್ಲ ನಿನ್ ಬುದ್ಧಿನೇ ಮಾತಾಡ್ತಾ ಇರೋದು? ಇಷ್ಟ ದಿನ ನಮ್ಮ ಅಪ್ಪನ ದುಡ್ಡಲ್ಲೇ ತಾನು ನೀವೆಲ್ಲ ಮಜಾ ಉಡಾಯಿಸ್ತಾ ಇದ್ರಿ. ಓಹೋ, ತಾವ್ ಹಾಗ್ ಬರ್ತಾ ಇದ್ದೀರಾ? ಹಾಗೆ ಅನ್ಕೊಳೋ. ನೋಡೋ, ಇನ್ಮೇಲೆ ಆ ಫೈನಾನ್ಸರ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಅವನೇನಾದ್ರೂ ಫೋನ್ ಮಾಡಿದ್ರೆ ನೀನೇ ಮಾತಾಡ್ಬೇಕು. ಇದರಿಂದ ನನ್ನ ಬಿಟ್ಬಿಡು. ಮಾಡೋ ಅಷ್ಟು ಮಜಾ ಮಾಡ್ಬಿಟ್ಟು ಈಗ ನಾನು ತೊಂದರೆಯಲ್ಲಿರುವಾಗ ನಾನು ಬಿಟ್ಟೋಗ್ಬಿಡ್ತೀಯಾ? ಕತ್ತು ಸಾಕ್ಬಿಡ್ತೀನಿ. ಏನ್ರೇ ಇಂಥ ಟೈಮಲ್ಲಿ ನೀವೇ ಜಗಳ ಆಡಿದ್ರೆ ಸರಿ ಇರಲ್ಲ. ನಮ್ಮೆಲ್ರಿಗೂ ಒಬ್ನೇ ವೈರಿತಾನೆ. ಇದಕ್ಕೆಲ್ಲ ಕಾರಣ ಅವನೇ, ಆ ನಾಗ. ಮೊದ್ಲು ಅವನ್ಗೊಂದ್ ದಾರಿ ತೋರ್ಸೋಣ. ತೋರಿಸ್ದಲ್ಲಪ್ಪ, ದಾರಿ ತೋರಿಸ್ತೀನಿ ಅಂತ ರಿಂಗ್ ರೋಡ್ ತೋರಿಸ್ದಲ್ಲ. ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಅವನ ಹತ್ರ ಚರ್ಚಿಸ್ಕೊಂಡ್ ಬಂದೆ. ಅದು ಆಗ. ಆದ್ರೆ ಈಗ ನೋಡ್ತಾ ಇರಿ, ಅವನನ್ನು ಹೆಂಗ್ ಹಿಡಿಬೇಕು ಅಂತ ನನಗೆ ಗೊತ್ತು. ಜಾಗ ಬಳ್ಳಾರಿನಾಗ ಶುಭಯೋಗ. ಯಪ್ಪ ಭಗವಂತ, ಅಲ್ಲಿ ನೋಡ್ರಲೆ ಯಾರು ಬಂದಾರ ಅಂತ. ಪೊಲೀಸ್ ಬಟ್ಟೆನೇ ಇಲ್ದೇ ಇರೋ ಇನ್ಸ್ಪೆಕ್ಟರ್ ಸಾಹೇಬ. ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೆ. ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರೆ. ನಮ್ಮ ದನಕರುಗಳಿಗೆ ನಿಮ್ಮನ್ ಕಂಡ್ರೆ ಬಹಳ ಪ್ರೀತಿ ಅಂತ ಕಾಣಿಸ್ತೈತಿ. ಪ್ರಾಣಿಗಳ ಜಾತಿ ಗುಣ ಅಂದ್ರೆ ಹಂಗೆ ನೋಡು. ತಮ್ಮ ಜಾತಿ ಕಂಡ್ರೆ ಅವಕ್ಕೆ ಬಹಳ ಪ್ರೀತಿ. ಮನುಷ್ಯರಂಗಲ್ಲ. ರಾಸ್ಕಲ್, ನಿನ್ ಜೇಬಲ್ ಒಬ್ಬ ಲುಚ್ಚ ಮಿನಿಸ್ಟ್ರಿದಾನೆ ಅಂತ ತುಂಬಾ ಹಾರಾಡ್ಬೇಡ. ನೀನ್ ಹೆಂಗ್ ಎತ್ಬೇಕು ಅಂತ ನನಗ್ ಗೊತ್ತು. ಎತ್ಕಂತೀಯ? ಮಗಳ ಕೂಸಿ ಎತ್ಕೊಂಡಂಗೆ ನೆನೆಸ್ಕೊಂಡ್ರೆ ಬಹಳ ಖುಷಿ ಆತದಲ್ಲೇ. ಹೌದು, ನಿಜವಾಗ್ಲೂ ಎತ್ಕೊಂಬಕಾತದ? ತಮ್ಮ, ಬರೀ ಮ್ಯಾಲ್ ನೋಡಿದ್ರೆ ಗೊತ್ತಾಗದಿಲ್ಲಲೇ.
ಸ್ವಲ್ಪ ತೂಕ ಜಾಸ್ತಿ ಹಿಂಗ ಮಾಡಮ್ಮ ವಿಜಯ ಹ ಮೊದಲು ನಮ್ ವಿಜಯನ ಎತ್ಕೊಂಡು ನೋಡಲೆ ಸುಮ್ನೆ ಒಂದ್ ಟೇಸ್ಟ್ ವಿಜಯ್ ನಮ್ಮ ಸಾಹೇಬ್ರನ್ನ ಎತ್ಕೋತಾರಂತೆ ಸ್ವಲ್ಪ ಸಾಕಾರ ಕೊಡ್ಲಿ ಬೇಡವಾ ಬಿಡು ಕೊಡ್ಲಿ ಕೊಡಲಿ ಆವತ್ತು ಟೇಷನಲ್ಲಿ ಕೊಟ್ರಲ್ಲ ಒಳ್ಳು ಕೊಡಲಿ ಓಹೋ ವಸೂಲು ವಸೂಲಿ ಆತು ಬಡ್ಡಿ Chagori jaguari jaga bandano bella ಇದರಿಂದ ತಲೆ ಕೊಟ್ಟು ಅಲ್ಲಿ ನೋಡ್ರು ಯಾರು ಬಂದಿದ್ದಾರೆ ಅಂತ ದ ಗ್ರೇಟ್ ಬಳ್ಳಾರಿ ನಾಗ ಭಾರಿ ಆರಾಮ್ ಬದುಕು ನಿಂದು ರೆಡಿಯನಾ ಮೈಗೆ ಎಣ್ಣೆ ತಿಕ್ಕಿ ನೀವಕ್ಕೆ ಬೇಸ್ ಹುಡುಗಿಯಾರು ಕಾವಲ್ ಕಾಲಕ್ಕೆ ಉಸ್ತಾದ್ಗಳು ಬಲೆಲೆ ಕೊಡಿ ನಿಜವಾಗ್ಲೂ ನೀನು ಭಾರಿ ಹುಲಿನೆಲೆ ವಿಷ ಸರ್ಪಗಳೇ ತುಂಬಿಕೊಂಡಿರೋ ಕಾಡಿನಲ್ಲಿ ಜೀವಂತವಾಗಿರ್ಬೇಕು ಅಂದ್ರೆ ಕಡೆ ಪಕ್ಷ ಹುಲಿನಾದ್ರೂ ಆಗಿರ್ಬೇಕಲ್ವಾ ನಾಗಣ್ಣ? ಹೌದು ರೆಡಿಯನಾ ರೆಡಿಯನಾ ಯಾರನ್ನ ಇವ್ರು ಕಟ್ಕೊಂಡಾರ ಇಲ್ಲ ನನಗ್ ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ. ಮೊದಲೇ ಬರ ಮಾತಿದ್ದೆ. ನಮ್ಮಿಬ್ಬರು ನಡುಬರಕ ಒಂದು ಲೆಕ್ಕ ಬಾಕಿ ಐತೆ. ಬಹಳ ವರ್ಷದ ಮೇಲೆ ಸೇರ್ತಿರೋದ್ರಿಂದ ಬರೀ ಕೈಲಿ ಹೆಂಗ್ ಬರೋದು? ಅದಕ್ಕ ನಿನ್ಗೊಂದು ಬೇಸ್ ಬಹುಮಾನ ಹುಡುಕ್ತಾ ಇದ್ದೆ ರೆಡ್ಡಿಯನ್ನ. ಅಕಸ್ಮಾತ್ ಆ ಸಾಮಾದ್ ಇವತ್ತು ನನ್ನ ಕಣ್ಣಿಗೆ ಬಿತ್ತು ನೋಡಲಿ ತಗೊಂಬಂದೆ. ರೆಡ್ಡಿಯನ್ನ ಅದನ್ನ ನೀನೇನಾದ್ರೂ ನೋಡ್ದೆ ಅಂದ್ರೆ ಬೇಸ್ ಅಂತಿಲಿ ಏ ತಿಮ್ಮ ತಗೊಂಬರಲೇ ಅದನ್ನ. ರೆಡ್ಡಿಯನ್ನ ನೋಡಿದೆ ಅಲ್ಲಿ ನೋಡಿದೆ. ಹೆಂಗೈತಪ್ಪ ರೆಡಿಯನ್ನ ಹಿಡಿಸ್ತೀಯಾ? ಚೆನ್ನಾಗಿದೆ.
ತುಂಬಾ ಚೆನ್ನಾಗಿದೆ. ಆದ್ರೆ ಇದರಿಂದ ನಾನು ಹೆದರ್ಕೊಳ್ತೀನಿ ಅಂತ ನೀನ್ ತಿಳ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ಈ ರೆಡ್ಡಿ ಹೆದರ್ಕೋಬೇಕು ಅಂದ್ರೆ ಇನ್ನು ನೀನ್ ದೊಡ್ಡದಾಗಿ ಯೋಚನೆ ಮಾಡ್ಬೇಕು. ದೊಡ್ಡದಾ? ಹೌದಾ? ಏನದು? ಓಹೋ, 6 ಗಜ ಬೆಳೆ ಬಟ್ಟೆನಾ? ಯಾಕಲೇ ತಿಳಿಲಿಲ್ವಾ? ಅದೇ ಎಣದ ಮೇಲೆ ಸ್ಟೇಲ್ ಆಗಿ ಒದಿಸ್ತಾರಲ್ಲ ಅದು. ನಿನಗೊಂದು ಎಚ್ಚರಿಕೆ ಕೊಡಬೇಕು. ಸಣ್ಣ ವಯಸ್ಸಿಂದ ನೋಡ್ಕೊಂತ ಬಂದೀನಿ. ಎಲ್ಲ ಕೆಟ್ಟ ಕೆಲಸಕ್ಕೂ ರಾಜನ್ನ ಉರಿ ತುಂಬಿಸ್ತಾ ಇರೋ ನೀನೇಲೇ. ಅದು ನಿನ್ನ ಆಯಸ್ಗೆ ಒಳ್ಳೇದಲ್ಲಲೇ ಯಪ್ಪ. ಇದು ನೀನ್ ಹಿಂಗೆ ಮುಂದುವರಿಸ್ಕೊಂಡು ಹೋದ್ರೆ ನಾನು ಹಿಂಗೆ ಹೇಳದ್ನಲ್ಲ ಬಿಳೆ ಬಟ್ಟೆ, ಅದನ್ನ ನಾನು ಹಿಂಗೆ ಜುಲ್ಮಿಲೆ ದಾನ ಕೊಡ್ಬೇಕಾಯ್ತೈತೆ. ಶಬಾಷ್. ನನ್ನ ಮನೆಗೆ ಬಂದು ನನ್ನ ಎದುರಿಸೋಗಿ ನಿನ್ ಧೈರ್ಯನ ಮೆಚ್ಕೊಳ್ಳೇಬೇಕು. ಸಕ್ಕ ದಿಲ್ ನಿನಗೆ. ನನಗೆ ಈ ತರ ಮೀಟಿರೋ ದುಶ್ಮನ್ಗಳಂದ್ರೆ ಇಷ್ಟ. ಅವ್ರನ್ನ ಎದುರಿಸೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸಾಯಿಸೋದ್ರಲ್ಲೂ ಅಷ್ಟೇ ಮಜಾ ಸಿಗುತ್ತೆ. ಗೊತ್ತು ಕಣಲಿ, ನೀ ಜಾತಿ ಹುಲಿ ಇದಿಲೆ. ಬರ್ಲ್ಯಾ? ರೆಡಿಯನ್ನ? ಬಿಳೆ ಬಟ್ಟೆ ಮೈಮೇ ನಿಂಗಿನ್ನು ಗೊತ್ತಿಲ್ಲ. ಬಿಳೆ ಬಟ್ಟೆ ಒಂದೇ ಅಲ್ಲ, ಹೊಸ ಬಟ್ಟೆ ಯಾವುದೇ ತಗ ಗಮ್ಮಂತವ. ಆದ್ರೆ ನಾನ್ ಕೊಡೋ ಬಿಳೆ ಬಟ್ಟೆ ವಾಸನೆ ತಗೊಂಬಾಕೆ ನೀನ್ ಕೈಲಿ ಆಗೋದಿಲ್ಲ. ಸತ್ತವನ್ ಕೈಲಿ ವಾಸನೆ ತಗೊಂಬ ಕಾಯ್ತದೇನಲೇ.